ನಿನಗಾಗಿಯೇ ಬಾಳುವೆ, ನಿನ್ನನ್ನೇ ಪ್ರೀತಿಸುವೆ. ಹಾಡನ್ನುವ ನಿನಗಾಗಿಯೇ ಬಾಳುವೆ, ನಿನ್ನನ್ನೇ ಪ್ರೀತಿಸುವೆ. ಕರೆದಿರುವೆ ನಿನ್ನ ಸೇವೆಯೇ, ನಂಬಿಕೆಯಿಂದ ಕರೆದಿರುವೆ ನಿನ್ನ ಸೇವೆಯೇ. ಅದನ್ನು ನಾ ಮರೆಯುವೆನೇ, ಅದನ್ನು ನಾ ಮರೆಯುವೆನೇ. ಮತ್ತೊಂದು ಸಾರಿ ಹೇಳಿದ್ರು, ನಿನಗಾಗಿಯೇ ಬಾಳುವೆ, ನಿನ್ನನ್ನೇ ಪ್ರೀತಿಸುವೆ. ನಿನಗಾಗಿಯೇ ಬಾಳುವೆ, ನಿನ್ನನ್ನೇ ಪ್ರೀತಿಸುವೆ. ಕರೆದಿರುವೆ ನಿನ್ನ ಸೇವೆಯೇ, ನನ್ನ ಕರೆದಿರುವೆ ನಿನ್ನ ಸೇವೆಯೇ. ಅದನ್ನು ನಾ ಮರೆಯುವೆನೇ, ಅದನ್ನು ನಾ ಮರೆಯುವೆನೇ. ಯಜಮಾನನೇ, ಯಜಮಾನನೇ, ನನ್ನೇಸು ರಾಜನೇ. ಆಸೆಯಿಲ್ಲ ಆಕಾಂಕ್ಷೆಯಿಲ್ಲ, ನಿಂಚಿತ ಮಾಡುವುದೊಂದೇ. ನನ್ನ ಆಸೆಯಿಲ್ಲ ಆಕಾಂಕ್ಷೆಯಿಲ್ಲ, ನಿಂಚಿತ ಮಾಡುವುದೊಂದೇ. ದೇವರಲ್ಲಿ ಅತಿ ಪ್ರಿಯ ಮಧುರವಾದ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಮೋಶೆಯು ಸಹ ಒಬ್ಬ ತೊದಲು ಮಾತೆಯವನು. ಆತನನ್ನ ಕರೆದು ದಾಸತ್ವದಲ್ಲಿ ಇದ್ದಂತ ಇಸ್ರಾಯೇಲ್ ಜನರನ್ನ ಐಗುಪ್ತ ದೇಶದಿಂದ ಬಿಡಿಸಿ ಹಾಲು ಜೇನು ಹರಿಯುವ ದೇಶಕ್ಕೆ ಕರೆಕೊಂಡು ಹೋದರು. ಯೆರೆಮೀಯನು ಸಹ ಒಬ್ಬ ಭಯಪೀಡಿತವನಾದಂತ, ಭಯದಿಂದ ತುಂಬಲ್ಪಟ್ಟಂತ ಸ್ವಭಾವವನ್ನು ಹೊಂದಿದಂತ ಒಬ್ಬ ವ್ಯಕ್ತಿ. ಈತನನ್ನಗೊಂಡು ಇಸ್ರಾಯೇಲ್ ಜನರಿಗೆ ಮುನ್ಸೂಚನೆಯಾಗಿ ತಿಳಿಸುವಂತಹ ಒಂದು ದೊಡ್ಡ ಪ್ರವಾದಿಯಾಗಿ ಆಯ್ಕೆ ಮಾಡಿಕೊಂಡನು. ಯೆಶಾಯನು ಸಹ ನಾವು ನೋಡುವುದಾದರೆ ದೇವರನ್ನು ಯಾವಾಗಲೂ ನಿಂದಿಸುವವನಾಗಿಯೂ ದೇವರ ಹತ್ರ ಪ್ರಶ್ನೆಗಳನ್ನು ಮಾಡುವವನಾಗಿಯೂ ಇದ್ದನು. ಆದರೆ ಆ ಯೆಶಾಯನ ಮುಖಾಂತರವಾಗಿಯೇ ಯೇಸು ಕ್ರಿಸ್ತುವಿನ ಆ ದೇವರು ಈ ಭೂಮಿಗೆ ಬರುವಂತ ಒಂದು ಪ್ರವಾದನೆಯ ಮಾತುಗಳನ್ನ, ಅನೇಕ ಆಶೀರ್ವಾದಕರವಾದಂತ ವಾಗ್ದಾನಗಳನ್ನ ಮಾತನಾಡುವಂತೆ ಯೆಶಾಯನ ಮುಖಾಂತರವಾಗಿ ನಮಗೆ ಕೊಟ್ಟರು. ಹಾಲೆಲೂಯಾ, ಹಾಲೆಲೂಯಾ. ಕುರಿಗಾಯಿಯಾದಂತ ದಾವೀದನನ್ನ ಕರೆದು ಇಸ್ರಾಯೇಲಿಗೆ ರಾಜನಾಗಿ ಮಾಡಿ ಆ ಇಸ್ರಾಯೇಲ್ ಜನರನ್ನ ಪರಿಪಾಲಿಸಿದನು. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ದೇವರಿಂದ ಆಗದಂತ ಕಾರ್ಯವು ಒಂದು ಇಲ್ಲ. ಆತನಿಂದ ಎಲ್ಲವೂ ಸಾಧ್ಯ, ಆತನಿಂದ ಎಲ್ಲವೂ ಸಾಧ್ಯ. ಒಂದು ಮುದುಕರಿಂದ ಅಂದ್ರೆ ನೋಡಿ, ಸಾರಾಳಲು ಪ್ರಾಯ ಮೀರಿದಂತ ಒಬ್ಬ ಸ್ತ್ರೀಯಾಗಿದ್ದಳು, ಮುಪ್ಪಿನವಳಾಗಿದ್ದಳು. ಗರ್ಭವು ಒಣಗಿ ಹೋಗಿತ್ತು, ಮಕ್ಕಳೇ ಆಗದಂತ ಸ್ಥಿತಿ ಆಕೆಯ ಸ್ಥಿತಿಯಾಗಿತ್ತು. ದೇವರು ವಾಗ್ದಾನ ಮಾಡಿದ ಪ್ರಕಾರವೇ ಆಕೆಗೆ ಒಂದು ಮಗುವನ್ನ ಕೊಟ್ಟು ಆ ಮಗುವಿನ ಮುಖಾಂತರವಾಗಿ ಒಂದು ದೊಡ್ಡ ಜನಾಂಗವನ್ನ ನೇಮಿಸಿದಂತ ನಮ್ಮ ದೇವರು ಎಲಿಸಬೇತಳು ಎಂಬುದಾಗಿ ನಾವು ಸತ್ಯವೇದದಲ್ಲಿ ನಾವು ನೋಡುತ್ತೇವೆ. ಜಕರಿಯನು ಮತ್ತು ಎಲಿಸಬೇತಳು ಇವರೂ ಸಹ ವಯಸ್ಸು ಮೀರಿದಂತವರು, ಮುಪ್ಪಿನವರು,
ಮುದುಕರು, ಎದ್ದು ನಡೆಯಲಿಕ್ಕೂ ಸಹ ಆಗದಂತ ಒಬ್ಬ ವಯಸ್ಸು ಮುಗಿದಂತವರು ಆಗಿದ್ದರು. ಇವರಿಗೂ ಸಹ ಗರ್ಭಫಲವೇ ಇಲ್ಲದೆ ಇನ್ನೇನು ಇಂದೋ ನಾಳೆಯೋ ಸಾಯುವಂತ ಸ್ಥಿತಿಯಲ್ಲಿ ಇದ್ದರು. ದೇವರ ಉದ್ದೇಶವು, ದೇವರ ಸಂಕಲ್ಪವು ಒಬ್ಬರ ಮೇಲೆ ಬರುವುದಾದರೆ ಅವರು ಎಂಥವರಾಗಿದ್ದರೂ ಅವರಿಂದ ಫಲವು ದೊರಕುವಂತದಾಗಿದೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಎಲಿಸಬೇತಳು ಸಹ ಗರ್ಭವತಿಯಾಗಿ ಒಬ್ಬ ಮಗನನ್ನ ಎತ್ತು, ಇಗೋ ಯೇಸು ಸ್ವಾಮಿಯ ಬರೋಣದ ಬಗ್ಗೆ, ಯೇಸು ಸ್ವಾಮಿಯ ಬರುವುದಕ್ಕಿಂತ ಮುಂಚೆ ಒಂದು ಅರಣ್ಯದಲ್ಲಿ ಒಂದು ಮಾರ್ಗಗಳನ್ನ ಸಿದ್ಧಪಡಿಸಿರಿ ಎಂಬ ಒಂದು ಕೂಗನ್ನು ಕೂಗುವಂತ ಒಂದು ದೊಡ್ಡ ಕೂಗು, ಅದು ಯೋಹಾನ್ ಸ್ನಾನಿಕನು ಎಂಬ ಒಂದು ದೊಡ್ಡ ಪ್ರವಾದಿಯನ್ನ ನಮಗೆ ಅನುಗ್ರಹಿಸಿದರು. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಅನ್ನಲು ತನ್ನ ತಂಗಿಯಾದಂತ ಪೆನಿನ್ನಲ ಮುಖಾಂತರವಾಗಿ ಅನೇಕ ಅವಮಾನಗಳು, ಅನೇಕ ನಿಂದೆಗಳು, ಅನೇಕ ಹೋರಾಟಗಳು, ಅನೇಕ ಕಷ್ಟಗಳನ್ನ ಅನುಭವಿಸಿದಂತ ಒಬ್ಬ ಸ್ತ್ರೀಯಾಗಿದ್ದಳು. ಮದುವೆಯಾಗಿ ಅನೇಕ ವರ್ಷಗಳಾದರೂ ಮಕ್ಕಳಿಲ್ಲದೆ ಆಕೆಯ ಜೀವನವು ಕಣ್ಣೀರಿನಿಂದಲೂ ವ್ಯಥೆಗಳಿಂದಲೂ ವ್ಯಸನದಿಂದಲೂ ತುಂಬಲ್ಪಟ್ಟಂತ ಜೀವನವಾಗಿತ್ತು. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಈಕೆಯ ಜೀವನದಲ್ಲೂ ಸಹ ದೇವರು ಒಂದು ಮಹತ್ತಾದ ಕಾರ್ಯವನ್ನ ಮಾಡಿದರು. ಇಡೀ ಇಸ್ರಾಯೇಲ್ ಜನರಿಗೇನೆ ಒಂದು ದೊಡ್ಡ ಪ್ರವಾದಿ ಸಾಮುವೇಲ್ ಎಂಬ ವ್ಯಕ್ತಿಯನ್ನ ಈಕೆಯ ಗರ್ಭದಿಂದ ದೇವರು ಗರ್ಭಫಲವಾಗಿ ಕೊಟ್ಟು ಈಕೆಯ ಕಣ್ಣೀರನ್ನ ಒರೆಸಿದರು. ಹಾಲೆಲೂಯ, ಹಾಲೆಲೂಯ. ಆಮೆನ್. ಒಂದು ಮಗುವಿಗೋಸ್ಕರ ಬೇಡಿದಂತ ಅಣ್ಣಳು ದೇವರು 6 ಮಕ್ಕಳನ್ನ ಕೊಟ್ಟು ಅಣ್ಣರನ್ನ ಆಶೀರ್ವಾದ ಮಾಡಿದರು. ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಇನ್ನು ಮುಂದೆ ಈಕೆಯ ಪ್ರಾರ್ಥನೆಯಲ್ಲಿ ಇಂಥ ಒಂದು ವ್ಯಸನವು, ಕಣ್ಣೀರು ಇರಲೇ ಇಲ್ಲ, ಎಂದು ಕಾಣಲೇ ಇಲ್ಲ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ನನ್ನ ಪ್ರೀತಿಯ ಸಹೋದರರೇ ಸಹೋದರಿಯರೇ, ಅದರಿಂದಾಗಿ ಈ ಎಲ್ಲ ಮಾತುಗಳನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ದೇವರಿಂದ ಆಗದಂತ ಕಾರ್ಯವು ಒಂದೂ ಇಲ್ಲ. ದೇವರಿಂದ ಸಕಲವೂ ಸಾಧ್ಯವೇ. ಆತನು ಏನಾದರೂ ಮಾಡಬೇಕೆಂದು ಆತನು ಇಚ್ಛಿಸಿರುವುದಾದರೆ ನಿಶ್ಚಯವಾಗಿ ನಿಮ್ಮ ಜೀವನದಲ್ಲಿ ನಡೆಯುತ್ತದೆ. ನಮ್ಮ ಆಲೋಚನೆಗಳಲ್ಲ, ನಮ್ಮ ದಾರಿಗಳಲ್ಲ, ಆತನ ಆಲೋಚನೆಗಳು, ಆತನ ಉದ್ದೇಶಗಳು, ಆತನ ಒಂದು ಪ್ಲಾನ್ಗಳು ಎಂದಿಗೂ ಅದು ಬದಲಾಗುವುದಿಲ್ಲ. ಭೂಮಿ ಆಕಾಶವು ಬೇಕಾದ್ರೆ ಅಳಿದು ಹೋಗಬಹುದು, ಬೆಟ್ಟ ಗುಡ್ಡಗಳು ಬೇಕಾದ್ರೆ ಸ್ಥಳ ಬಿಟ್ಟು ದೂರ ಬೇರೆ ಎಲ್ಲಾದ್ರೂ ಹೋಗಬಹುದು. ಆದ್ರೆ ದೇವರು ನಿನ್ನ ಜೀವನದಲ್ಲಿ, ನಿನ್ನ ಬದುಕಲ್ಲಿ ಆತನು ಹೇಳಿದಂತ ವಾಗ್ದಾನಗಳು ನೆರವೇರುವ ತನಕ ಆತನು ಸುಮ್ಮನಿರುವ ದೇವರಲ್ಲ. ನಿಶ್ಚಯವಾಗಿ ಆತನು ನಿನ್ನ ಜೀವನಕ್ಕೆ ಹೇಳಿದಂತ ವಾಗ್ದಾನದ ಮಾತುಗಳು ಆತನು ನೆರವೇರಿಸುವನು. ನೀವು ಸಮೃದ್ಧಿಯಾದಂತ ಜೀವನವನ್ನ ನೋಡುವಿರಿ. ನೀವು ಬದುಕಲ್ಲಿ ಯಾವುದನ್ನೆಲ್ಲ ಕಳೆದುಕೊಂಡಿದ್ದೀರೋ ಅದೆಲ್ಲವೂ ಮತ್ತೆ 2ರಷ್ಟರ ಆದಂತ ಆಶೀರ್ವಾದಗಳನ್ನು ನಿಮಗೆ ಒದಗಿಸಿ ನಿಮ್ಮನ್ನ ಬಲಪಡಿಸಿ ಅನೇಕರ ಕಣ್ಗಳ ಮುಂದಗಡೆ ನಿಮ್ಮ ತಲೆ ಎತ್ತಿ ನಿಲ್ಲುವ ಹಾಗೆ ದೇವರು ನಿಮ್ಮನ್ನ ಆಶೀರ್ವಾದ ಮಾಡುತ್ತಾರೆ. ನಂಬಿಕೆಯಿಂದ, ವಿಶ್ವಾಸದಿಂದ ಆತನ ಮಾರ್ಗದಲ್ಲಿ ನಡೆಯಿರಿ. ಆತನ ಸೇವೆಯಲ್ಲಿ ನೀವು ಸುರಕ್ಷಿತರಾಗಿರ್ರಿ. ವಾಕ್ಯದಲ್ಲಿ ಧ್ಯಾನ ಮಾಡುವಂತವರಾಗಿಯೂ, ಪ್ರಾರ್ಥನೆಗಳನ್ನ ದಿನನಿತ್ಯವೂ ಮಾಡುವಂತವರಾಗಿಯೂ, ದೇವರ ಮೇಲೆ ಪ್ರೀತಿಯನ್ನ, ಮಮತೆಯನ್ನ ದಿನೇ ದಿನೇ ಹೆಚ್ಚುಗೊಳಿಸುತ್ತಾ ಹೆಚ್ಚೆಚ್ಚಾಗಿ ಅದನ್ನ ಹೇಗೆ ನಾನು ಬೆಳೆಸಬೇಕೆಂಬುದಾಗಿ ನೀವು ಅದನ್ನ ಹುಡುಕುವಂತವರಾಗಿ, ಆತನ ಸನ್ನಿಧಾನವನ್ನೇ ಹುಡುಕಿ ಹೋಗುವಂತವರಾಗಿ ಇರುವುದಾದರೆ ನಿಮ್ಮ ಜೀವನದಲ್ಲಿ ಆತನು ಮಹತ್ತಾದ ಕಾರ್ಯಗಳನ್ನು ಮಾಡುತ್ತಾರೆ. ಯಾಕಂದ್ರೆ ಆತನೇ ನಂಬಿಗಸ್ತನಾದ ದೇವರು. ಮಾತನ್ನ ಹೇಳಿ ಮಾಡದೇ ಇರುವ ದೇವರಲ್ಲ. ಆತನೊಂದು ಮಾತು ಹೇಳಿದರೆ ಅದು ಹಾಗೆಯೇ ಆಗುವುದು. ಆತನು ನುಡಿದ ಮಾತು ಯಾವುದು ಸುಳ್ಳಾಗಲಿಲ್ಲ. ಆಮೇಲೆ ಹಲ್ಲೆಲೂಯಾ. ನಂಬಿಕೆಯಿಂದ, ವಿಶ್ವಾಸದಿಂದ ಇರ್ರಿ. ನಿಶ್ಚಯವಾಗಿ ನಿಮಗೊಂದು ಅಂತ್ಯ ಉಂಟು. ಆ ಅಂತ್ಯದಲ್ಲಿ ನೀವೇ ಜಯಶೀಲರಾಗಿಯೂ, ನೀವೇ ದೇವರ ಬರೋಣದಲ್ಲಿ ಮೊದಲ ಪಾತ್ರರಾಗಿಯೂ ಇರುವಿರಿ ಎಂಬುದಾಗಿ ನಾನು ನಿಮಗೆ ಹೇಳುತ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ದೇವರು ನಿಮ್ಮನ್ನು ಉಪಯೋಗಿಸಲಿ. ಎಲ್ಲ ಗಣಮಾನ ಮಹಿಮೆ ಆತನಿಗೆ ಮಾತ್ರ ಸಲ್ಲಲಿ, ಯೇಸುವಿನ ನಾಮದಲ್ಲಿ. ಆಮೆನ್. ಗಾಡ್ ಬ್ಲೆಸ್ ಯು. ಆಮೆನ್.